ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ಒಂದು ಟೀ ಟೈಮ್ ಸ್ನ್ಯಾಕ್ಸ್ ರೆಸಿಪಿ ಮಾಡಿ ತೋರಿಸತ್ತೀವಿ. ನೀವೇನಾದರೂ ಇನ್ನೂ ತನಕ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೋರಿ. ಬರೀ ಹಾಗಾದ್ರೆ ಇದನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ಈ ರೆಸಿಪಿ ಮಾಡೋಕ್ಕೆ ಮೊದಲಿಗೆ 2 ಸ್ವೀಟ್ ಕಾರ್ನ್ ತೊಗೊಂಡೇವಿ. ಪೂರ್ತಿಯಾಗಿ ಫ್ರೆಶ್ ಆಗಿರುವಂಥ 2 ಸ್ವೀಟ್ ಕಾರ್ನ್ ತೊಗೋರಿ. ಈಗ ಇವನ್ನ ಕಟ್ ಮಾಡಿ ತೊಗೋಬೇಕು. ಒಂದು ಚಾಕು ತಗೊಂಡು ಈ ರೀತಿ ಸೈಡ್ ಎಡ್ಜಸ್ನಿಂದ ನೀಟಾಗಿ ಕಟ್ ಮಾಡಿ ತಗೋರಿ. ಇದ್ರ ಕಾಳು ನೀಟಾಗಿ ಉದುರ್ತಾವು. ಇವು ಫ್ರೆಶ್ ಆಗಿರೋದ್ರಿಂದ ಇವನ್ನ ಭಾಳ ಈಸಿಯಾಗಿ ಕಟ್ ಮಾಡ್ಕೋಬೋದು. ನೋಡ್ರಿ, ನಾನಿಲ್ಲಿ 2 ಸ್ವೀಟ್ ಕಾರ್ನ ನೀಟಾಗಿ ಕಟ್ ಮಾಡಿ ತಗೊಂಡು ಒಂದು ಮಿಕ್ಸಿಂಗ್ ಬೌಲ್ ಒಳಗೆ ತೆಗೆದಿಟ್ಟಾತೀನಿ. ಈಗ ಒಂದು ಮಿಕ್ಸರ್ ಜಾರ್ದೊಳಗೆ 3ರಿಂದ 4 ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ತಗೊಂಡು ಸ್ವಲ್ಪ ಹಸಿ ಶುಂಠಿ ಹಾಕತ್ತೀನಿ. ಇದ್ರೊಳಗೆ ಸ್ವಲ್ಪ ಸ್ವೀಟ್ ಕಾರ್ನ್ ಹಾಕ್ರಿ. ನಾವು ಕಟ್ ಮಾಡಿ ತೊಗೊಂಡಿರುವಂಥ ಎಲ್ಲ ಸ್ವೀಟ್ ಕಾರ್ನು ಹಾಕಕ್ಕೆ ಹೋಗಬೇಡ್ರಿ. ಇದ್ರಾಗಿನ ಅರ್ಧದಷ್ಟು ಸ್ವೀಟ್ ಕಾರ್ನ್ ಹಾಕಿ ಇದನ್ನು ಒಂದು ರೌಂಡ್ ಗ್ರೈಂಡ್ ಮಾಡ್ಕೊಂಡು ಬರಬೇಕು. ಇದು ಪೂರ್ತಿಯಾಗಿ ಪೇಸ್ಟ್ ಆಗಬಾರ್ದು ನೋಡ್ರಿ, ಸ್ವಲ್ಪ ತರಿಯಾಗಿರಬೇಕು. ಇದ್ರಾಗ ನೀರದು ಏನು ಹಾಕದೆ ಈ ರೀತಿ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರಬೇಕು. ಮೊದಲಿಗೆ ನಾವು ತೆಗೆದಿಟ್ಟಿರುವಂಥ ಸ್ವೀಟ್ ಕಾರ್ನ್ ಒಳಗೆ ರೆಡಿ ಮಾಡಿ ಇಟ್ಕೊಂಡಿರುವಂಥ ಈ ಪೇಸ್ಟ್ ಹಾಕ್ರಿ. ಇದು ರೆಡಿ ಆದ್ಮೇಲೆ ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ಒಂದು ಅರ್ಧ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಉಪ್ಪು ಹಾಕತ್ತೀನಿ. ಆಮೇಲೆ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಮತ್ತು ಕರಿಬೇವು, ಸ್ವಲ್ಪ ಜೀರಿಗೆನೂ ಹಾಕತ್ತೀನಿ. 2 ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಈ ರೀತಿ ತೆಳುವಾಗಿ ಕಟ್ ಮಾಡಿ ಹಾಕತ್ತೀನಿ. ಇದಕ್ಕೆ ಸ್ವಲ್ಪ ಉಳ್ಳಾಗಡ್ಡಿ ಜಾಸ್ತಿನ ಹಾಕ್ರಿ. ಅರ್ಧ ಸ್ಪೂನ್ ಅಜ್ವಾನನ ಈ ರೀತಿ ಅಂಗೈ ಒಳಗೆ ತಿಕ್ಕಿ ಹಾಕ್ರಿ. ಅಜ್ವಾನ ಹಾಕೋದ್ರಿಂದ ಇದು ನಮ್ಮ ಡೈಜೆಷನ್ಗೆ ಹೆಲ್ಪ್ ಮಾಡ್ತೈತಿ. ಇದ್ರಾಗ ನಾವು ಮುಂಚೆನ ಹಸಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಈಗ ಖಾರಕ್ಕೆ ತಕ್ಕಂಗೆ ಅರ್ಧ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ ಹಾಕತ್ತೀನಿ. ಆಮೇಲೆ 3ರಿಂದ 4 ಸ್ಪೂನ್ ಆಗುವಷ್ಟು ಕಡ್ಲಿ ಹಿಟ್ಟು ಹಾಕತ್ತೀನಿ. 1 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕಿ ಇದನ್ನು ಕೈಯಿಂದನ ನೀಟಾಗಿ ಕಲಸಿ ತಗೋರಿ. ಇದ್ರಾಗ ನೀರದು ಏನು ಹಾಕಬೇಡ್ರಿ, ಯಾಕಂದ್ರೆ ಕಾರ್ನ್ ಒಳಗನ ಮಾಯ್ಶ್ಚರ್ ಇರೋದ್ರಿಂದ ಇದು ಕರೆಕ್ಟಾಗಿ ಬೈಂಡ್ ಆಗ್ತೈತಿ. ಇದಕ್ಕೆ ಹಿಟ್ಟು ಎಷ್ಟು ಬೇಕು ನೋಡಿಕೊಂಡು ಇನ್ನೊಂದು ಸ್ವಲ್ಪ ಹಾಕ್ಬೋದು. ನಾನಿಲ್ಲಿ ಅರ್ಧ ಬಟ್ಲಾಗುವಷ್ಟು ಕಡ್ಲಿ ಹಿಟ್ಟು ಹಾಕತ್ತೀನಿ. ಇದ್ರ ಜೊತೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಬೋದು. ಈ ಥರ ಇದನ್ನು ನೀಟಾಗಿ ಕಲಸಿದಾದ್ಮೇಲೆ 5ರಿಂದ 10 ನಿಮಿಷ ನೆನೆಸಿ ಇಡ್ಬೋದು. ಇಲ್ಲ ಹಿಟ್ಟು ಕಲಸಿದ ತಕ್ಷಣಕ್ಕನ ಬಜ್ಜಿ ಮಾಡ್ಕೋಬಹುದು. ನಾನು ಮುಂಚೆನ ಗ್ಯಾಸ್ ಮೇಲೆ ಎಣ್ಣೆ ಬಿಸಿ ಮಾಡಕ್ಕಿಟ್ಟಿದ್ನಿ. ಈಗ ಇದ್ರಾಗಿನ ಸ್ವಲ್ಪ ಹಿಟ್ಟು ತೊಗೊಂಡು ನಿಮ್ಗೆ ಯಾವ ಶೇಪ್ ಬೇಕು ನೋಡಿಕೊಂಡು ಆ ಶೇಪ್ ಒಳಗೆ ನೀವು ಬಜ್ಜಿಗಳನ್ನು ರೆಡಿ ಮಾಡ್ಕೋಬಹುದು. ಎಣ್ಣೆ ಸ್ವಲ್ಪ ಖಡಕ್ಕಾಗಿ ಬಿಸಿ ಮಾಡಿ ಆಮೇಲೆ ಮೀಡಿಯಮ್ ಫ್ಲೇಮ್ ಒಳಗಿಟ್ಟ ಬಜ್ಜಿಗಳನ್ನು ಫ್ರೈ ಮಾಡಿ ತಗೋರಿ. ಯಾವಾಗಲೂ ಒಂದೇ ಥರ ಬಜ್ಜಿ ಮಾಡೋದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಸ್ವೀಟ್ ಕಾರ್ನ್ ಬಳಸಿ ಈ ಬಜ್ಜಿಗಳನ್ನು ಟ್ರೈ ಮಾಡಿರಿ. ಟೇಸ್ಟ್ ಅಂತೂ ಸೂಪರ್ ಆಗಿರ್ತೈತಿ. ಇವನ್ನ ಎಣ್ಣೆಗೆ ಹಾಕಿದ ತಕ್ಷಣಕ್ಕನ ಹೊಳಸಿ ಹಾಕಬೇಡ್ರಿ. 2ರಿಂದ 3 ನಿಮಿಷ ಬಿಟ್ಟು ಆಮೇಲೆ ಹೊಳಸಿ ಹಾಕ್ರಿ. ಈಗ ಇವು ಕರೆಕ್ಟಾಗಿ ಫ್ರೈ ಆಗಿ ಸ್ವಲ್ಪ ಕಲರ್ ಚೇಂಜ್ ಆಗಿದ್ದಾವು. ಎಣ್ಣೆ ಬಸ್ದು ಇವನ್ನ ತೆಗೆದು ಒಂದು ಪ್ಲೇಟ್ ಒಳಗಿಟ್ಟು ಉಳಿದಿರುವ ಎಲ್ಲ ಬಜ್ಜಿಗಳನ್ನು ಇದೇ ರೀತಿ ಫ್ರೈ ಮಾಡಿ ತಗೊಳ್ಳೋಣ. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿರಿ. ಹಂಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಇದೇ ರೀತಿ ಇನ್ನಷ್ಟು ರೆಸಿಪಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.